ಎಲ್ಲರೂ ಸಮಾನರು ಸಮಾನತೆ ಅಂತ ಬಂದಾಗ ಅದು ಸರಿಯಾ ಅದು ಮಾಡೋದು, ಪಂಕ್ತಿ ಭೇದ ಮಾಡೋದು ಸರಿಯಾ ಅಂತ ನಮ್ಮ ಪ್ರಶ್ನೆ. ಈಗ ಯಾರೇ ಆಗಲಿ ಒಂದು ಅವರು ಅಧ್ಯಯನಶೀಲರಿರ್ತಾರೆ, ಅವರು ಅದರ ಬಗ್ಗೆ ಪ್ರಾಕ್ಟೀಸ್ ಮಾಡಿರ್ತಾರೆ, ಅವರು ಈ ಎಲ್ಲ ಕ್ರಮಗಳು ನೀವು ಹೇಳಿದ ಕ್ರಮಗಳನ್ನೆಲ್ಲ ಪಾಲಿಸ್ತಾರೆ ಅಂತ ತಿಳ್ಕೋಣ, ಇತರ ಜಾತಿಯವರು ಪಾಲಿಸ್ತಾರೆ ಅಂತ ತಿಳ್ಕೋಣ, ಆವಾಗ ಅವರು ಬ್ರಾಹ್ಮಣರ ಜೊತೆ ಕೂತ್ಕೊಳ್ಳಬಹುದಲ್ವಾ? ಯಾಕಂದ್ರೆ ಇದು ಒಂದು ತರ ಸಾಮಾಜಿಕವಾಗಿ ಅಸಮಾನತೆ ತರ ನಮ್ಗೆ ಅಸಮಾನತೆ ಬರಬಾರ್ದು. ಓಂ ಹರಿ ತತ್ಸತ್ ಸಚ್ಚಿತ್ ಆನಂದ ಕೌಸ್ತುಭಂ ಎನ್ನುವ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಇಂದಿನ ದಿನದಂದು ನಾವು ಸಹಭೋಜನ ಮತ್ತು ಪಂಕ್ತಿ ಭೇದ ಈ ವಿಷಯದ ಬಗ್ಗೆ ನಾವು ಚರ್ಚಿಸಲು ಬಂದಿದ್ದೇವೆ. ಹಾಗೆ ಇಂದಿನ ಈ ವಿಷಯದ ಬಗ್ಗೆ ನಾವು ಆಳವಾದ ಜ್ಞಾನವನ್ನು ಪಡೆಯಲು ನಮ್ಮ ಗುರುಗಳಾದ ಶ್ರೀ ಹರಿಕೃಷ್ಣ ತಂತ್ರಿಯವರನ್ನ ನಾವು ಕೇಳಿಕೊಳ್ತಾ ಇದ್ದೇವೆ. ನಮಸ್ತೆ ಗುರುಗಳೇ. ಇಂದಿನ ಈ ವಿಷಯದ ಬಗ್ಗೆ, ಸಹಭೋಜನ ಎಂಬ ವಿಷಯದ ಬಗ್ಗೆ ಹಾಗೂ ಪಂಕ್ತಿ ಭೇದ ಈ ಎರಡು ವಿಷಯಗಳ ಬಗ್ಗೆ ಸ್ವಲ್ಪ ಆಳವಾದ ಜ್ಞಾನವನ್ನು ನಾವು ತಿಳಿದುಕೊಳ್ಳಲು ಇಚ್ಛಿಸುತ್ತೇವೆ. ಇದರ ಬಗ್ಗೆ ತಾವು ಒಂದೆರಡು ಮಾತುಗಳಲ್ಲಿ ತಿಳಿಸಬೇಕಾಗಿ ವಿನಂತಿ. ಶ್ರೀ ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈಗ ಮುಖ್ಯವಾಗಿ ಸಹಭೋಜನ ಹಾಗೂ ಪಂಕ್ತಿ ಭೇದ ಅಂತ. ಅದರ ಮೊದಲಿಗೆ ನಾವು ಮನೆಯಲ್ಲೇ ನಾವು ಮಕ್ಕಳಿಗೆ ಸಂಸ್ಕಾರವನ್ನು ನಾವು ಹೇಗೆ ಕಲಿಸ್ಬೇಕು, ಅದು ಸಂಸ್ಕಾರ ಮಕ್ಕಳಿಗೆ ಕಲಿಸೋ ಮುಂಚೆ ನಾವೇ ಅದನ್ನು ಕಲ್ತ್ಕೊಂಡು ಬಂದರೆ ಮಾತ್ರ ಮಕ್ಕಳು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ಹೇಳುವಂಥದ್ದೊಂದು ಇರೋ ವಿಚಾರ. ಅದರ ಬಗ್ಗೆ ನಾವು ಆರಂಭದಲ್ಲಿ ನಾವು ಮಾತಾಡೋಣ. ಏನು ಅಂತ ಹೇಳಿದ್ರೆ, ಮನೆಯಲ್ಲಿ ಅದರಲ್ಲೂ ಮುಖ್ಯವಾಗಿ ಹೆಂಗಸರು ಯಾವ ರೀತಿ ಇರಬೇಕು ಅಂತ ಹೇಳೋದಕ್ಕೆ ಶಾಸ್ತ್ರ ಮತ್ತು ಪುರಾಣದಲ್ಲೇ ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ನೀವು ಹಿಂದಿನ ಕಾಲದಲ್ಲಿ ನೀವು ನೋಡಿರ್ಬೋದು. ಹೌದು. ಏನು ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಹೋಗಿ ಸ್ನಾನ ಮಾಡ್ಕೊಂಡು ಹೆಂಗಸರು ಬರ್ತಾ ಇದ್ರು ಮನೆಗೆ. ಹೌದು 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 ಬರ್ತಾ ಇದ್ರು. ಈಗ ಕಾಲಕ್ರಮೇಣ ಏನಾಗಿದೆ, ಬೆಳಿಗ್ಗೆ ಅವರು ಹೇಳೋದೇ 8-9 ಗಂಟೆ ಆಗಿರ್ತದೆ. ಹಾಗೇನೆ ಏನು ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಮನೆ ಹೆಂಗಸರು ಸ್ನಾನಾದಿಗಳನ್ನು ಮಾಡಿಕೊಂಡು ಬಂದು, ಸ್ನಾನ ಮಾಡದೆ ಯಾವುದೇ ಕಾರಣಕ್ಕೂ ಅಡಿಗೆ ಮನೆಗೆ ಹೋಗಬಾರ್ದು ಅಂತೇಳಿ ಶಾಸ್ತ್ರದಲ್ಲಿ ಇದೆ. ಹಾಗೆ ಸ್ನಾನ ಮಾಡಿಕೊಂಡು ಅಡಿಗೆ ಮನೆಗೆ ಹೋಗಿ, ಅಡಿಗೆ ಮನೆಯಲ್ಲಿ ಒಲೆ ಅಥವಾ ಈಗ ಗ್ಯಾಸ್ ಅದನ್ನು ಹಚ್ಚೋ ಮುಂಚೆ ದೇವರನ್ನು ನೆನೆಸ್ಕೊಂಡು ಒಂದ್ಸಲ ಕೈ ಮುಗ್ದು ನಾವು ಅಡಿಗೆಯನ್ನು ಆರಂಭ ಮಾಡಿದ್ದಲ್ಲಿ ಅದು ಶ್ರೇಷ್ಠ ಅಂತೇಳಿ, ಅದು ಸಂಸ್ಕಾರ ಅಂತೇಳಿ. ಅದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಮನೆಯಲ್ಲಿ ನೆಮ್ಮದಿ ಸುಖ ಶಾಂತಿ ಇದೆಲ್ಲ ನಮಗೆ ಮನೆಯಲ್ಲಿ ಸಿಗ್ತದೆ ಅಂತೇಳಿ. ಈ ರೀತಿಯಾಗಿ ನಾವು ಮಾಡ್ಕೊಂಡು ಬಂದರೆ ಮಾತ್ರ ಇರ್ತದೆ ಅಂತೇಳಿ. ಮತ್ತೆ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಪಕ್ಷದಲ್ಲಿ ನಾವು ಬೆಳಗ್ಗೆ ಸ್ನಾನಾದಿಗಳನ್ನು ಮಾಡಿದ ಸೀದೆ ಎದ್ಕೊಂಡು ಸೀದಾ ನಾವು ಹೋಗಿ ಅಡಿಗೆ ಮನೆಯಲ್ಲಿ ಹೋಗಿ ಗ್ಯಾಸ್ ಸ್ಟವ್ ಹಚ್ಚಿ ಅಥವಾ ಒಲೆಯನ್ನು ಉರಿಸಿ ನಾವು ಅಡಿಗೆಯನ್ನು ಮಾಡಿದ್ರೆ, ಆ ಅಡಿಗೆಯನ್ನ ನಾವು ಸೇವನೆ ಮಾಡಿದ್ರೆ ಅಥವಾ ಮಕ್ಕಳು ಸೇವನೆ ಮಾಡಿದ್ರೆ ಅಲ್ಲಿ ನಮಗೆ ರಾಕ್ಷಸ ಪ್ರವೃತ್ತಿ ಬರ್ತದೆ ಅಂತೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಮಕ್ಕಳು ಹೇಳಿದ್ ಕೇಳುವುದಿಲ್ಲ, ಗಲಾಟೆ ಮಾಡೋದು, ಹಠ ಮಾಡೋದು ಇದೆಲ್ಲ ಆರಂಭ ಆಗ್ತದೆ. ಮತ್ತೆ ಮನೆಯಲ್ಲೂ ನಮ್ಗೆ ದಿನನಿತ್ಯ ಏನಾದ್ರೂ ಒಂದು ಗಲಾಟೆಗಳು, ಮನಸ್ತಾಪಗಳು ಎಲ್ಲ ಬರ್ತದೆ ಅಂತ ಹೇಳಿ. ಈಗ ನಾವು ಒಂದೊಂದ್ಸಲ ಹೇಳ್ತೀವಿ, ಮಕ್ಕಳು ಸಿಕ್ಕಾಪಟ್ಟೆ ಹಠ ಮಾಡ್ತಾ ಇದ್ದೇವೆ, ಗಲಾಟೆ ಮಾಡ್ತೇವೆ, ನಾವು ಹೇಳಿದ್ ಕೇಳ್ತಾ ಇಲ್ಲ ಅಂತೇಳಿ. ಆಗ ನಾವು ಏನ್ ಮಾಡ್ತೀವಿ ಹೇಳಿದ್ರೆ, ಹೋಗಿ ಜ್ಯೋತಿಷ್ಯರ ಹತ್ರ ನಾವು ಶಾಸ್ತ್ರ ಕೇಳಕ್ಕೆ ಹೋಗ್ತೀವಿ. ಹೌದು. ಶಾಸ್ತ್ರ ಕೇಳಕ್ಕೆ ಹೋದಕ್ಕಿಂತ ಅದಕ್ಕಿಂತ ನಾವು ಮನೆಯಲ್ಲೇ ಅದನ್ನ ನಾವು ಸರಿ ಮಾಡ್ಕೋಬಹುದು ಅಂತ ಹೇಳುವಂಥದ್ದಕ್ಕೆ ನಾನು ಇವತ್ತು ಹೇಳುವಂತ ವಿಚಾರ. ಅದನ್ನ ಎಷ್ಟೇ ಆಗ್ಲಿ
ಆರಂಭದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಹೋಗಿ ಸ್ನಾನಾದಿಗಳನ್ನು ಮಾಡಿ ಅಡಿಗೆ ಮನೆಗೆ ಹೋಗಿ ಆ ಒಲೆಗೆ ಅಥವಾ ಸ್ಟವ್ಗೆ ಕೈ ಮುಗಿದು ದೇವರನ್ನ ಸ್ಮರಣೆ ಮಾಡಿಕೊಂಡು ಅಡಿಗೆಯನ್ನು ಮಾಡಿ ಅದನ್ನು ನಾವು ತಿಂದುಕೊಂಡು ಬಂದರೆ ಮಾತ್ರ ನಮಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗ್ತದೆ. ಹಾಗೂ ಮಕ್ಕಳಿಗೂ ಒಂದು ಆ ಹಠ ಸ್ವಭಾವಗಳು ಎಲ್ಲ ಇರುವುದಿಲ್ಲ, ಸೌಮ್ಯ ಸ್ವಭಾವದಲ್ಲಿ ಮಕ್ಕಳು ಇರ್ತಾರೆ ಅಂತ ಹೇಳುವಂಥದ್ದನ್ನು ಅಲ್ಲಿ ಒಂದು ಹೇಳ್ತಾರೆ, ಶಾಸ್ತ್ರದಲ್ಲಿ ಹೇಳ್ತದೆ. ಹಿಂದಿನ ಕಾಲದಲ್ಲಿ ನಾವು ನೋಡಿರ್ಬೋದು. ಹೌದು. ಇಲ್ಲಾದ್ರೂ ನಾವು ಹೊರಗಡೆ ಹೋಗಿ ಮನೆಗೆ ಬಂದ ಕೂಡಲೇ ಹೊರಗಡೆ ದೊಡ್ಡ ಹಂಡೆ ನೀರು ತುಂಬಿಸಿರ್ತಾ ಇದ್ರು. ಹೌದು. ಪಕ್ಕದಲ್ಲಿ ಒಂದು ಬಿಂದಿಗೆ ಇಡ್ತಾ ಇದ್ರು. ನಾವು ಕೈಕಾಲುಗಳನ್ನ ತೊಳ್ಕೊಂಡು ಆ ನಂತರ ಹೊರಗಡೆ ಹಾಕಿದಂತ ಬಟ್ಟೆಗಳನ್ನ ತೆಗೆದು ಇಟ್ಟು ಬೇರೆ ಬಟ್ಟೆಗಳನ್ನ ಹಾಕೊಂಡು ಒಳಗೆ ನಾವು ಪ್ರವೇಶ ಮಾಡಬೇಕು ಅಂತ ಪದ್ಧತಿ. ಅದರಿಂದಾಗಿ ಹಿಂದಿನ ಕಾಲದಲ್ಲಿ ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ರು. ಹೌದು. ಈಗ ಅದಕ್ಕೆ ನಮ್ಗೆ ಸಮಯ ಇಲ್ಲ, ಈಗ ಯಾರಿಗೂ ಸಮಯ ಇಲ್ಲ. ಹಾಗಾಗಿ ಏನು ಅಂತ ಹೇಳಿದ್ರೆ ಎಲ್ಲ ಹೊರಗೆ ಹೋಗಿ ಬಂದ್ರು, ಸೀದಾ ಮನೆ ಒಳಗೆ ಹೋಗಿ ನುಗ್ಗಿದ್ರು, ಹೋದ್ರು, ಅಲ್ಲಿ ಅಡಿಗೆ ಮಾಡಿದ್ರು, ಏನೋ ಒಂದು ಮಾಡ್ಕೊಂಡು ಮಾಡಿದ್ರು. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಮನೆಯಲ್ಲಿ ನಮ್ಗೆ ಶಾಂತಿ ಇಲ್ಲ ಅಂತ ಇರೋದಿಲ್ಲ. ಆಮೇಲೆ ವೈಜ್ಞಾನಿಕವಾಗಿ ಸಹ ಇದು ಒಂಥರ ಸತ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಇತ್ತೀಚೆಗೆ ನಮ್ಗೆ ಕೊರೋನಾ ಸಮಯದಲ್ಲಿ 2020ರಲ್ಲಿ ಕೊರೋನಾ ಬಾಧಿಸಿದಾಗ ಆವಾಗ ಇದನ್ನೆಲ್ಲ ಮತ್ತೆ ನಾವು ನೆನಪಿಸಿಕೊಂಡು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಹಚ್ಕೊಂಡಿದ್ವಿ. ಮನೆಯಿಂದ ಆಚೆ ಬರುವಾಗ ಕೈಕಾಲು ಮುಖ ತೊಳೆದುಕೊಂಡೇ ಒಂದು ಮಾಡುವಂತದ್ದು ಮತ್ತೆ ಪ್ರಾರಂಭಿಸಿದ್ದೇವೆ. ಹಾಗಾಗಿ ಇದು ನಾವು ಮನೆಯಲ್ಲೇ ನಾವು ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕಲಿಸಿಕೊಡುವಂಥದ್ದು. ಮತ್ತೆ ದಿನನಿತ್ಯ ನಾವು ದೇವರ ಪೂಜೆ ಪುನಸ್ಕಾರವನ್ನ ನಾವು ಮನೆಯಲ್ಲಿ ಮಾಡ್ಕೊಂಡು ಬಂದ್ರೆ ನಮ್ಗೆ ಯಾವುದೇ ದೋಷಗಳು ನಮ್ಗೆ ಮನೆಗೆ ಬರುವುದಿಲ್ಲ ಅಂತ ಆ ಮನೆ ಹೇಳುವಂಥದ್ದು ದೇವಸ್ಥಾನ ತರ ಇರ್ತದೆ ಅಂತ ಹೇಳುವಂಥದ್ದು ಶಾಸ್ತ್ರದಲ್ಲಿ. ಅದಕ್ಕೆ ಬೇಕಾಗಿ ನಾವ್ ಈಗ ಏನ್ ಮಾಡ್ತೀವಿ, ನಮ್ಗೆ ಮನೆಯಲ್ಲಿ ಪೂಜೆ ಮಾಡ್ಲಿಕ್ಕೆ ಸಮಯ ಇಲ್ಲ. ನಾವೇನ್ ಮಾಡ್ತೀವಿ, ಹೋಗಿ ಯೋಗ ಧ್ಯಾನ ಅಂತ ಹೇಳ್ಕೊಂಡು ನಾವು ದುಡ್ಡು ಕೊಟ್ಟು ನಾವು ಅದನ್ನ ಪಡ್ಕೊಂಡು ಬರ್ತೀವಿ. ಬೆಳಿಗ್ಗೆ ಕೆಲವರು ಜಿಮ್ಮಿಗೆ ಹೋಗ್ತಾರೆ, ಕೆಲವರು ಇನ್ನೊಂದಕ್ಕೆ ಹೋಗ್ತಾರೆ. ಈಗ ಏನು ಅಂತ ಹೇಳಿದ್ರೆ ದಿನ ಬೆಳಿಗ್ಗೆ ಎದ್ದು ಸ್ನಾನಾದಿಗಳನ್ನು ಮಾಡ್ಕೊಂಡು ಗಂಟೆ ಕಟ್ಲೆ ನೆಲದ ಮೇಲೆ ಕೂತ್ಕೊಂಡು ಪದ್ಮಾಸನ ಹಾಕಿ ನಾವು ಜಪತಪಗಳನ್ನ ಮಾಡಿದ್ರೆ ನಮ್ಗೆ ಯಾವ ಜಿಮ್ಮು ಬೇಡ, ಯಾವ್ದು ಎಕ್ಸಸೈಸು ಬೇಡ, ಎಲ್ಲನೂ ಅದರಲ್ಲೇ ನಮ್ಗೆ ಎಕ್ಸಸೈಸ್ ಬಂದಿರ್ತದೆ. ಯೋಗಾಸನದಲ್ಲಿ ಅದೆಲ್ಲ ಮನಸ್ಸಿಗೂ ನೆಮ್ಮದಿ ಇರುತ್ತೆ. ಹೌದು. ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಬೆಳಿಗ್ಗೆ ಅದರಲ್ಲೂ ಏನು ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ವಿಶೇಷವಾದಂತ ಫಲಗಳು ಹೇಳ್ತಾರೆ. ಹಾಗಾಗಿ ಅದನ್ನೆಲ್ಲ ನಾವು ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ನಾವು ಸಂಸ್ಕಾರವನ್ನ ಈಗಿಂದೇ ನಾವು ಕಲ್ಸ್ಕೊಂಡು ಬಂದ್ರೆ ಮುಂದಕ್ಕೆ ಆ ಸಂಸ್ಕಾರ ಅದು ಹಾಗೇನೆ ನಡ್ಕೊಂಡು ಹೋಗ್ತದೆ ಅಂತ ಹೇಳುವಂತ. ಹಿಂದಿನ ಕಾಲದಲ್ಲಿ ಎಲ್ಲ ಮಕ್ಕಳಿಗೆ ನಾ ಹೇಳ್ತಾ ಇದ್ರು, ಅದರಿಂದಾಗಿ ಆ ಮಕ್ಕಳು ಕಲಿತಾ ಇದ್ರು, ಆ ಸಂಸ್ಕಾರ ಇತ್ತು. ಈಗ ಏನು ಅಂತ ಹೇಳಿದ್ರೆ ದೊಡ್ಡವರಿಗೆ ಸಮಯನೇ ಇಲ್ಲ, ಮಕ್ಕಳಿಗೆ ಹೇಳುವಷ್ಟು ಸಮಯ ಇಲ್ಲ. ಹಾಗಾಗಿ ಆ ಮಕ್ಕಳಿಗೆ ಸಂಸ್ಕಾರ ಹೇಳುವಂತದ್ದೇ ಏನು ಅಂತ ಗೊತ್ತಿರೋದಿಲ್ಲ. ಹಾಗೆ ಅಂದ್ರೆ ಈಗ ಮುಂದೆ ಈಗ ನಾವು ಭೋಜನದ ವಿಷಯ ಬಂದಾಗ ಯಾವ ತರ ಭೋಜನ ಮಾಡಬೇಕು ಎನ್ನುವುದು ಒಂದು ಜಿಜ್ಞಾಸೆ ಎಲ್ರಿಗೂ. ಹಾಗೆ ಅದನ್ನು ತಾವು ಹೇಗೆ ಮಾಡ್ಬೇಕು ಅದನ್ನು ಈಗ ಅದರಲ್ಲಿ ಒಂದು ಪ್ರಶ್ನೆ ಇದೆ. ಏನು ಅಂತ ಹೇಳಿದ್ರೆ ಅದು ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲೂ ಇರುವಂತ ಒಂದು ಪ್ರಶ್ನೆ. ಏನು ಅಂತ ಹೇಳಿದ್ರೆ ಬ್ರಾಹ್ಮಣರ ಜೊತೆ ನಮ್ಗೆ ಊಟಕ್ಕೆ ನಮ್ಗೆ ಬಿಡುವುದಿಲ್ಲ ಯಾಕೆ ಅಂತ ಹೇಳುವಂತ ಒಂದು ಪ್ರಶ್ನೆ ಇದೆ. ಅದಕ್ಕೆ ನಾನು ಇವತ್ತಿನ ದಿವಸ ಹೇಳ್ತೀನಿ, ಅಂದ್ರೆ ಏನ್ ಗೊತ್ತಾ, ಬ್ರಾಹ್ಮಣರು ಶುದ್ಧಾಚಾರದಲ್ಲಿ ಇರ್ತಾರೆ. ಶುದ್ಧಾಚಾರದಲ್ಲಿ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸ್ನಾನಾದಿಗಳನ್ನು ಮಾಡಿ ಪೂಜೆ ಪುನಸ್ಕಾರ ಜಪ ಸಂಧ್ಯಾವಂದನೆಗಳನ್ನ ಮಾಡಿಕೊಂಡು ಇರುವಂಥವ್ರು. ಅಂಥವ್ರು ಏನು ಅಂತ ಹೇಳಿದ್ರೆ ಅಡಿಗೆ ಮಾಡುವಾಗಲೂ ಅಷ್ಟೇ, ಅವರಿಗೆ ಅಡಿಗೆ ಮಾಡುವಾಗಲೂ ಅಷ್ಟೇ ಅವರು ಸ್ನಾನಾದಿಗಳನ್ನು ಮಾಡಿಕೊಂಡು ಮಡಿಪಂಚಿಯಲ್ಲಿ ಉಟ್ಕೊಂಡು ಅವರಿಗೆ ಅಡಿಗೆಯನ್ನು ಮಾಡ್ತಾರೆ. ಅಡಿಗೆಯನ್ನು ಮಾಡಿ ಅವರಿಗೆ ಅಡಿಗೆಯನ್ನು ಬಡಿಸ್ತಾರೆ. ಅಡಿಗೆಯನ್ನು ಬಡಿಸಾಗಿ ಊಟ ಮಾಡುವಂತ ಸಮಯದಲ್ಲೂ ಅವರು ಸ್ನಾನಾದಿಗಳನ್ನು ಮಾಡಿ ಮಡಿಯಲ್ಲಿ ಬಂದು ಊಟಕ್ಕೆ ಕೂತ್ಕೋತಾರೆ. ಇದು ಕ್ರಮ ಪದ್ಧತಿ, ಬ್ರಾಹ್ಮಣರ ಪದ್ಧತಿ. ಆ ಮಡಿಯಲ್ಲಿ ಬಂದು ಊಟಕ್ಕೆ ನಾವು ಕೂತ್ಕೊಳ್ಳುವಂತ ಸಂದರ್ಭದಲ್ಲಿ ಹಾಗಾಗಿ ಅಲ್ಲಿ ಏನು ಅಂತ ಹೇಳಿದ್ರೆ ಅವರಿಗೆ ಅಶುದ್ಧ ಆಗಬಾರ್ದು ಅಂತ ಹೇಳುವಂತ ಒಂದು ವಿಚಾರದಿಂದಾಗಿ ಬೇರೆಯವರು ಅವರ ಜೊತೆ ಕೂತ್ಕೊಳ್ಳುವುದಿಲ್ಲ ಅಂತ ಹೇಳುವಂತ ಸಂಪ್ರದಾಯ. ಆದ್ರೆ ಈಗ ನೀವು ಕೇಳುವುದು ಅಶುದ್ಧ ಅಂದ್ರೆ ಏನು ಅಂತ ಕೇಳ್ಬೋದು. ಯಾವ ತರ ಅಶುದ್ಧ ಅಂತ. ಈಗ ಅದಕ್ಕೆ ನಾನೊಂದು ವಿಚಾರ ಹೇಳ್ತೀನಿ. ಏನು ಅಂತ ಹೇಳಿದ್ರೆ ಈಗ ಬ್ರಾಹ್ಮಣರು ಅಡಿಗೆಯನ್ನು ಮಾಡುವಾಗಲೂ ಶುದ್ಧಾಚಾರ ಸ್ನಾನಾದಿಗಳ ಮಾಡಿಕೊಂಡು ಶುದ್ಧದಲ್ಲಿ ಮಡಿಪಂಚಿ ನೋಡ್ಕೊಂಡು ಅಡಿಗೆಯನ್ನು ಮಾಡ್ತಾರೆ. ಊಟವನ್ನು ಮಾಡುವಾಗಲೂ ಸ್ನಾನಾದಿಗಳ ಮಾಡಿಕೊಂಡು ಮಡಿಯಲ್ಲಿ ಊಟ ಮಾಡ್ತಾರೆ ಅಂತ ನಾನು ಆಗ ಹೇಳಿದೆ. ಈಗ ಇತರ ಜಾತಿಗಳು ಅಂದ್ರೆ ಬೇರೆಯವರು
ಏನು ಅಂತ ಹೇಳಿದ್ರೆ ಅಡಿಗೆ ಮಾಡುವಾಗ ಸ್ನಾನಾದಿಗಳನ್ನು ಮಾಡಿ ಅಡಿಗೆ ಮಾಡ್ತಾರ? ಹೆಚ್ಚಿನ ಕಡೆಯಲ್ಲೂ ಇರುವುದು ಬಹಳ ಕಮ್ಮಿ. ಮಾಡುವುದಿಲ್ಲ ಅಂತ ಹೇಳಿ ಆಕ್ಷೇಪ ಅಲ್ಲ, ಅದಕ್ಕೆ ಕಮ್ಮಿ. ಆ ನಂತರ ಏನು ಅಂತ ಹೇಳಿದ್ರೆ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರ್ತೀರಾ ನೀವು. ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದು ಅದೇ ಬಟ್ಟೆಯಲ್ಲಿ ಹೋಗಿ ಊಟ ಕೂತ್ಕೋತೀರಾ. ಅದು ಅಶುದ್ಧ ಅಂತ ಹೇಳಿ. ಯಾಕೆ ಅಶುದ್ಧ ಅಂತ ನೀವು ಕೇಳ್ಬೋದು. ಅದಕ್ಕೆ ಏನಂತಂದ್ರೆ, ಈಗ ನಾವು ಹೊರಗಡೆ ನಾವು ಹೋಗಿ ಸುತ್ತಾಡ್ಕೊಂಡು ಬರುವಾಗ ನಾವು ಏನು ಅದನ್ನ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ಎಲ್ಲಿ ಮುಟ್ತೀವಿ ಏನು ಅಂತ ನಮ್ಗೆ ಒಂದು ಗೊತ್ತಿರುವುದಿಲ್ಲ. ಕೆಲವು ಏನು ಅಂದ್ರೆ ದೋಷಗಳನ್ನೆಲ್ಲ ನಾವು ಮೆಟ್ಟಿಕೊಂಡು ನಾವು ಬರ್ತೀವಿ, ಅಥವಾ ದೋಷ ಇದ್ದಲ್ಲಿ ನಾವು ಹೋಗ್ತೀವಿ, ಅಥವಾ ಏನಾದ್ರೂ ಮೈಲಿಗೆನ್ನ ನಾವು ಮುಟ್ಕೊಂಡು ಬರ್ತೀವಿ. ಅದೇ ಬಟ್ಟೆಯಲ್ಲಿ ನಾವು ಮನೆಯೊಳಗೆ ಬಂದು ನಾವು ಊಟಕ್ಕೆ ಕೂತ್ಕೊಂಡಾಗ ಅದು ಅಶುದ್ಧ ಅಂತ. ಅದಕ್ಕೋಸ್ಕರ ಶರ್ಟು ಎಲ್ಲ ಬಿಚ್ಚಿ ಕೂತ್ಕೊಳ್ಳೋದು, ಬ್ರಾಹ್ಮಣರು ಶರ್ಟ್ ಎಲ್ಲ ಬಿಚ್ಚಿ ಎಲ್ಲ ಕೂತ್ಕೊಳ್ಳೋದು, ಮಡಿಯಲ್ಲಿ ಕೂತ್ಕೊಳ್ಳೋದು ಹೇಳಿದ್ರೆ ಅದಕ್ಕೋಸ್ಕರ ಅಂತ ಹೇಳಿ. ಇದು ಒಂದು ವಿಚಾರ. ಸರಿ ಸರಿ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈಗ ನಾವು ಬ್ರಾಹ್ಮಣರು ಊಟ ಮಾಡುವಂತ ಸಂದರ್ಭದಲ್ಲಿ ನೀವು ನೋಡಿರ್ಬೋದು ಅಥವಾ ಕೇಳಿರ್ಬೋದು. ಏನು ಅಂತ ಹೇಳಿದ್ರೆ, ಊಟಕ್ಕೆ ಕೂತ್ಕೊಂಡ ನಂತರ ಬಡಿಸಕ್ಕೆ ಶುರು ಮಾಡುವಾಗ ಕೊನೆ ತನಕ ಬಡಿಸುವ ತನಕನೂ ಎಲೆಗೆ ಕೈ ಹಾಕುವುದಿಲ್ಲ. ಹೌದು ಹೌದು, ನಾನು ನೋಡಿ ಅಲ್ವಾ? ಎಲ್ಲರಿಗೂ ಬಡಿಸಿ ಆದ ನಂತರ ಊಟಕ್ಕೆ ಎಲ್ಲರೂ ಒಂದೇ ಸರ್ತಿ ಆರಂಭ ಮಾಡ್ತಾರೆ. ಸರಿ. ಇದು ಬ್ರಾಹ್ಮಣರ ಊಟದ ವಿಚಾರ. ಅದೇ ಈಗ ಇತರ ಜಾತಿಯವರು ಯಾರಾದ್ರೂ ಅವರ ಬ್ರಾಹ್ಮಣರ ಪಕ್ಕದಲ್ಲಿ ಊಟಕ್ಕೆ ಕೂತ್ಕೊಂಡು ಅಂತ ನಾವು ತಿಳ್ಕೊಳ್ಳೋಣ. ತಪ್ಪಿಲ್ಲ. ಸಹಜ ಭೋಜನ ಮಾಡಿದ್ರಲ್ಲಿ ತಪ್ಪಿಲ್ಲ. ಆದ್ರೆ ಅದಕ್ಕೆ ಯಾಕೆ ಅದು ಭೇದ ಮಾಡಿದ್ದಾರೆ ಅಂತ ಹೇಳುವುದಕ್ಕೆ ನಿಮ್ಗೆ ನಾನು ವಿಚಾರ ಹೇಳಿದ್ರಿ. ಈಗ ಬ್ರಾಹ್ಮಣರ ಜೊತೆ ಇನ್ನೊಬ್ರು ಇತರ ಜಾತಿಯವರು ಊಟಕ್ಕೆ ಕೂತ್ಕೊಂಡ್ರು. ಹಾಗೇನಾಗ್ತದೆ, ಬಡಿಸ್ಕೊಂಡು ಬರ್ತಾರೆ. ಬಡಿಸ್ಕೊಂಡು ಬರುವಾಗ ಬ್ರಾಹ್ಮಣರಾದವ್ರು ಯಾರು ಅಂತ ಹೇಳಿದ್ರೆ ಕೊನೆ ತನಕ ಬಡಿಸಿ ಮುಗಿಯುವ ತನಕನು ಎಲೆಗೆ ಕೈ ಹಾಕುದಿಲ್ಲ. ಇತರ ಜಾತಿಯವರು ಏನ್ ಮಾಡ್ತಾರೆ, ಎಲೆಗೆ ಒಂದು ಬಗ್ಗೆ ಹಾಕಿದ ಕೂಡಲೇ ಅಲ್ಲಿ ಕೈ ಹಾಕಿ ಅದನ್ನು ತಿಂದ್ಬಿಡ್ತಾರೆ. ಹಾಗೆ ಏನಾಗ್ತದೆ ಗೊತ್ತುಂಟ, ಪಕ್ಕದಲ್ಲಿ ಕೂತ್ಕೊಂಡವರಿಗೆ ಸಂಕೋಚ ಆಗ್ತದೆ. ಏನಪ್ಪ ಇದು ಅಂತ ಹೇಳುವಂತ ಒಂದು ಮನಸ್ಸಿಗೆ ಒಂದು ಸಂಕೋಚ ಆಗ್ತದೆ. ಆಗ ಇನ್ನೊಂದು ಏನು ಅಂತ ಹೇಳಿದ್ರೆ, ಅಲ್ಲಿ ಇನ್ನೊಂದು ಬಗೆಯನ್ನು ನಾವು ಬಡಿಸ್ಕೊಂಡು ಬರುವಾಗ ಇವ್ರದ್ದು ಒಂದು ಬಗೆ ಖಾಲಿಯಾಗಿರ್ತಾರೆ. ಆಗ ಇನ್ನೊಂದು ಬಗೆಯನ್ನು ಹಾಕ್ತಾರೆ. ಹಾಗೆ ಇಲ್ಲಿ ಬ್ರಾಹ್ಮಣರಿಗೆ ಕೊನೆಯ ಬಗೆಗಳನ್ನು ಹಾಕೊಂಡು ಬರುವಾಗ ಇವ್ರದ್ದು ಊಟ ಆಗಿರುತ್ತೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಇವ್ರದ್ದು ಊಟ ಆಗಿರ್ತದೆ ಅಂತ ಹೇಳಿ ಎದ್ದುಕೊಂಡು ಹೋಗಿ ಬರ್ತಾರೆ. ಹಾಗೆ ಇಲ್ಲಿ ಕೂತ್ಕೊಂಡು ಊಟ ಮಾಡುವವರಿಗೆ ಏನಾಗ್ತದೆ, ಸಂಕೋಚ ಆಗ್ತದೆ. ಅವ್ರು ಎದ್ದು ಹೋದ್ರು, ನಾನು ಇನ್ನೂ ಊಟ ಮಾಡ್ತೀನಿ, ನೋಡೋರು ಏನ್ ಹೇಳ್ತಾರೆ ಅಂತ ಹೇಳುವಂಥದ್ದು ಒಂದು ಭಾವನೆ ಬರುತ್ತೆ. ಆ ವಿಚಾರಕ್ಕೋಸ್ಕರ ಏನು ಅಂತ ಹೇಳಿದ್ರೆ, ಈ ಸಹಭೋಜನ ಅಂತ ಅದನ್ನ ಅಲ್ಲಿ ನಿಲ್ಸಿದ್ದು ಪೂರ್ವ ಕಾಲದಲ್ಲೇ ನಿಲ್ಸಿದ್ದಾರೆ. ಆದ್ರೆ ನನಗೆ ಒಂದು ಜಿಜ್ಞಾಸೆ ಇದೆ. ಯಾಕಂದ್ರೆ ಕೆಲವು ತಿಳಿದಂಗೆ ಜನಿವಾರ ಹಾಕಿದವರು ಮಾತ್ರ ಬಂದು ಜೊತೆಯಲ್ಲೇ ಕುತ್ಕೋಬಹುದು, ಜನಿವಾರ ಹಿಂದಿನವರು ಕುತ್ಕೋಬಾರದು ಅಂತ ಇದೆ. ಈಗ ಯಾರೇ ಆಗಲಿ, ಒಂದು ಅವರು ಅಧ್ಯಯನಶೀಲರಿರ್ತಾರೆ, ಅವರು ಅದರ ಬಗ್ಗೆ ಪ್ರಾಕ್ಟೀಸ್ ಮಾಡಿರ್ತಾರೆ, ಅವರು ಈ ಎಲ್ಲ ಕ್ರಮಗಳು, ನೀವು ಹೇಳಿದ ಕ್ರಮಗಳನ್ನೆಲ್ಲ ಪಾಲಿಸ್ತಾರೆ ಅಂತ ತಿಳ್ಕೋಣ, ಇತರ ಜಾತಿಯವರು ಪಾಲಿಸ್ತಾರೆ ಅಂತ ತಿಳ್ಕೋಣ. ಆವಾಗ ಅವರು ಬ್ರಾಹ್ಮಣರ ಜೊತೆ ಕೂತ್ಕೊಳ್ಳಬಹುದಲ್ವಾ? ಕಾರಣ ಆಗುತ್ತಾ ಅಂತ. ಖಂಡಿತ ಕೂತ್ಕೋಬಹುದು. ಹಾಗೆ ನನ್ ಜೊತೆನೆ ಬೇಕಾದ್ರೆ ಕೂತ್ಕೋತೀನಿ. ಇಂಥದ್ದೆಲ್ಲ ಅವರು ಸರಿ ಮಾಡ್ಕೊಂಡು ಬಂದ್ರೆ, ಹೌದೆಲ್ಲ ಕಲ್ತ್ಕೊಂಡು ಯಾವ ತರ ಕೂತ್ಕೋಬೇಕು, ಯಾವ ತರ ಇದು ಮಾಡ್ಕೋಬೇಕು ಅಂತ ಹೇಳ್ಕೊಂಡು ತಿಳ್ಕೊಂಡು ಬಂದ್ರೆ ಖಂಡಿತ ನನ್ನ ಜೊತೆಯಲ್ಲೇ ಅವರನ್ನು ಕೂರಿಸಿ ನಾನು ಊಟ ಮಾಡಿಸ್ತೀನಿ. ಓಕೆ ಸರ್, ಸರಿ. ಯಾಕಂದ್ರೆ ಇದು ಒಂದು ತರ ಸಾಮಾಜಿಕವಾಗಿ ಅಸಮಾನತೆ ತರ ನಮ್ಗೆ ಅಸಮಾನತೆ ಬರಬಾರ್ದು, ಸಮಾನತೆ ಇರಬೇಕು. ಆದ್ರೆ ಸಮಾನತೆ ಇರಬೇಕು ಅಂತ ಆದ್ರೆ ಅದಕ್ಕೆ ಬೇಕಾದಂತ ಶಾಸ್ತ್ರ ವಿಧಿವಿಧಾನಗಳನ್ನ ಎಲ್ಲ ಪಾಲಿಸ್ಬೇಕು. ಪಾಲಿಸಿತ್ತು ಅಂತಾದ್ರೆ ಅದಕ್ಕೆ ಯಾವುದೇ ಒಂದು ಅಭ್ಯಂತರ ಇಲ್ಲ, ಆಕ್ಷೇಪ ಇರುವುದಿಲ್ಲ ಅಂತ. ಈಗ ಇನ್ನೊಂದು ನಾನು ವಿಚಾರ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಯಾವುದೇ ಒಂದು ಈಗ ಇತರ ಜಾತಿಯವ್ರದ್ದು ಮದುವೆನ ಗೃಹ ಪ್ರವೇಶನ ಆಗಿರ್ತದೆ. ಆಗ ಅಡಿಗೆಗೆ ಒಬ್ಬರನ್ನ ಕರೀತಾರೆ. ಹೌದು. ಈಗ ಬ್ರಾಹ್ಮಣರ ಅಡಿಗೆಯಲ್ಲೂ ಹಾಗೂ ಇತರ ಜನ ಅಡಿಗೆಯಲ್ಲೂ ನಿಮ್ಗೆ ವ್ಯತ್ಯಾಸವನ್ನ ನಾನು ತಿಳಿಸೋದು ಆಕ್ಷೇಪ ಅಲ್ಲ. ಈಗ ಬ್ರಾಹ್ಮಣರ ಯಾವುದೇ ಒಂದು ಮದುವೆ ಆಗಲಿ, ಗೃಹ ಪ್ರವೇಶ ಆಗಲಿ ಇದ್ರೆ, ಬ್ರಾಹ್ಮಣರ ಅಡಿಗೆಯಲ್ಲಿದ್ರೆ ಅವರು ಏನ್ ಮಾಡ್ತಾರೆ, ಮಡಿಯಲ್ಲಿ ಸ್ನಾನಾದಿಗಳನ್ನು ಮಾಡ್ಕೊಂಡು ಮಡಿವಂಚಿಯಲ್ಲಿ ಬಂದು ಅವರು ಅಡಿಗೆಯನ್ನ ಮಾಡ್ತಾರೆ ಅಲ್ವಾ? ಅದೇ ಇತರ ಜಾತಿಯವರ ಅಡಿಗೆಯಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ,
ಅವರು ಹೊರಗಡೆಯಿಂದ ಬಂದವರು ಸೀದಾ ಬರ್ತಾರೆ, ಅದೇ ಪಂಚೆನ ಅಥವಾ ಶರ್ಟ್ ಅಲ್ಲ ಅಥವಾ ಪ್ಯಾಂಟ್ ಅಲ್ಲ ಶರ್ಟ್ ಎಲ್ಲ ಬಂದು ಅಡಿಗೆ ಆರಂಭ ಮಾಡ್ತಾರೆ. ಆಗ ಏನಾಗ್ತದೆ ಹೇಳಿ, ನಾವು ಹೊರಗಡೆಯಿಂದ ನಾವು ಬಂದದ್ದು ಅಶುದ್ಧ ಬಟ್ಟೆಯಲ್ಲೇ ನಾವು ಅಡಿಗೆಯನ್ನು ಮಾಡಿದ್ರೆ ಅಡಿಗೆಯಲ್ಲಿ ವ್ಯತ್ಯಾಸಗಳು ಬರ್ತವೆ. ಆ ವ್ಯತ್ಯಾಸಗಳು ಬಂದ ಕೂಡಲೇ ಆ ಅಡಿಗೆನ ನಾವು ಊಟ ಮಾಡಿದ ಕೂಡಲೇ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಜೀವನದಲ್ಲಿ ಏರುಪೇರುಗಳು ಬರುತ್ತೆ. ಅಂದ್ರೆ ನಾನು ಆಗ ಹೇಳಿದಾಗೆ ರಾಕ್ಷಸ ಪ್ರವೃತ್ತಿ ಬರ್ತದೆ ಅಂತ ಹೇಳಿ, ತಾಮಸಿ ಗುಣ ಬರುತ್ತೆ ಅಂತ ಹೋಗ್ತದೆ. ಇಲ್ಲಿ ಏನು ಅಂತ ಹೇಳಿದ್ರೆ ಬ್ರಾಹ್ಮಣರು ಏನು ಅಂತ ಹೇಳಿದ್ರೆ ದಿನಾ ಸಂಧ್ಯಾ ವಂದನೆ, ಜಪ, ತಪ, ಹೋಮ, ಯಾಗಗಳನ್ನ ಮಾಡ್ಕೊಂಡು ಅವರು ಒಂದು ಶಕ್ತಿಯನ್ನು ಪಡ್ಕೊಂಡಿರ್ತಾರೆ. ಅನುಷ್ಠಾನ ಅಂತ ನಾವು ಹೇಳ್ತೀವಿ, ಅದನ್ನ ಮಾಡ್ಕೊಂಡಿರ್ತಾರೆ. ಆ ಅನುಷ್ಠಾನ ಮಾಡ್ಕೊಂಡಿದ್ದ ಸಂದರ್ಭದಲ್ಲಿ ಏನು ಅಂತ ಹೇಳಿದ್ರೆ, ಈಗ ಎಲ್ಲಿಯಾದ್ರೂ ನಿಮ್ಮ ಮನೆಗೆ ನಾವು ಒಂದು ಪೂಜೆಗೆ ಬಂದಲ್ಲಿ ನಾವು ಪೂಜೆಯನ್ನ ನಿಮ್ಮಲ್ಲಿ ಮಾಡಿದ ಕೂಡಲೇ ನಿಮ್ಗೆ ಅದರಲ್ಲಿ ಫಲಗಳನ್ನು ಕಾಣಬಹುದು. ಅದೇ ಏನು ಅಂತ ಹೇಳಿದ್ರೆ ಅಂತ ಅನುಷ್ಠಾನ ಇದ್ದಂತಹ ಒಂದು ಬ್ರಾಹ್ಮಣರ ಮಧ್ಯದಲ್ಲಿ ಇತರ ಜಾತಿಯವರು ಶುದ್ಧಾಚಾರ ಇಲ್ಲದೆ ಬಂದು ಊಟಕ್ಕೆ ನಾವು ಕೂತ್ಕೊಂಡ ಕೂಡಲೇ ಏನಾಗ್ತದೆ ಗೊತ್ತುಂಟ, ಈ ಬ್ರಾಹ್ಮಣರ ಅನುಷ್ಠಾನದ ಶಕ್ತಿ ನಶ್ವರ ಆಗ್ತದೆ. ಆ ನಶ್ವರ ಆದ ಕೂಡಲೇ ಏನಾಗ್ತದೆ ಅಂತ ಗೊತ್ತುಂಟ, ನಿಮ್ಮ ಮನೆಗೆ ನಾವು ಪೂಜೆಗೆ ಬಂದಲ್ಲಿ ಪೂಜೆ ಮಾಡಿದಲ್ಲಿ ನಿಮ್ಗೆ ಫಲಗಳು ಇರುವುದಿಲ್ಲ. ಆಗ ನೀವು ಏನ್ ಹೇಳ್ತೀರಾ, ನಾವು ಆ ಗುರುಗಳನ್ನ ತಂದು ಪೂಜೆ ಮಾಡ್ತೀವಿ, ನಮ್ಗೆ ಏನು ಅದರಲ್ಲಿ ಫಲ ಸಿಕ್ಕಲಿಲ್ಲ ಅಂತ. ಅದಕ್ಕೋಸ್ಕರ ಬೇಕಾಗಿ ಆ ಒಂದು ಶಕ್ತಿಯನ್ನ ಉಳಿಸ್ಕೊಳ್ಳಿಸ್ಕೋಸ್ಕರ ಹಾಗೂ ಇವರ ಈ ಅನುಷ್ಠಾನವನ್ನ ಕಾಪಾಡಲಿಕ್ಕೋಸ್ಕರ ಮಾತ್ರ ಈ ಸಹಭೋಜನ ಮತ್ತು ಪಂಕ್ತಿವೇಜವನ್ನ ಹಿಂದಿನ ಕಾಲ ಪೂರ್ವದಲ್ಲಿ ಮಾಡಿದ್ವಿ, ಈಗ ಮಾಡಿದ್ದಲ್ಲ. ಹೌದು. ಅಂದ್ರೆ ಇವಾಗ ಭೋಜನ ಅಂದ್ರೆ ಬ್ರಾಹ್ಮಣರ ಭೋಜನ ಅಂತ ಹೇಳ್ತೀವಲ್ಲ, ಅದರಲ್ಲಿ ಅದು ಯಾವ ತರ ಇರುತ್ತೆ ಅದನ್ನು ತಿಳಿಸ್ಕೊಡ್ಬೋದಾ? ಈಗ ಉಳಿದವರಿಗೆ ತಿಳ್ಕೊಳ್ಳಕ್ಕೆ ಹೇಳ್ತಾ ಇದ್ದೇನೆ. ಈಗ ಹೇಳಿದ್ರೆ ಸ್ನಾನ ಮಾಡಿ ಎಲ್ಲ ಶುದ್ಧವಾಗಿ ಬಟ್ಟೆಯನ್ನು ಉಟ್ಕೊಂಡು ಬಂದು ಕೂತ್ಕೋತಾರೆ, ಅಲ್ಲಿಂದ ಹೇಗೆ ಅವರು ಭೋಜನ ಮಾಡ್ಬೇಕು ಅನ್ನೋದು. ಭೋಜನ ಮಾಡ್ಬೇಕು ಅಂತ ಹೇಳಿದ್ರೆ ಆರಂಭದಲ್ಲಿ ಅವರನ್ನ ಬರಮಾಡಿಸಿ ಅವರನ್ನ ಆಸನದಲ್ಲಿ ನಾವು ಕೂರಿಸ್ಬೇಕು. ಮನೆಯ ಯಜಮಾನ ಈಗ ಯಾರೇ ಒಂದು ಮಾಡೋದಾದ್ರೆ ಬಂದು ಅವರಿಗೆ ಕೂತ್ಕೊಳ್ಳಿಕ್ಕೆ ಆಸನವನ್ನ ಕೊಟ್ಟು, ಅಂದ್ರೆ ಈಗ ಚಾಪೆನ ಅಥವಾ ಮಣೆನ ಏನಾದ್ರು ಕೊಟ್ಟು ಅವರನ್ನ ಅಲ್ಲಿ ಕೂರಿಸ್ಬೇಕು. ಸ್ನಾನಾದಿಗಳನ್ನ ಮಾಡಿರ್ಬೇಕು ಅವರು ಬ್ರಾಹ್ಮಣರು. ಮಾಡಿ ಒಂದು ಕೂರಿಸಿದ ನಂತರ ಅಲ್ಲಿ ಅವರಿಗೆ ದೇವರ ತೀರ್ಥವನ್ನ ಕೊಡ್ಬೇಕು. ದೇವರ ತೀರ್ಥವನ್ನ ಸ್ವೀಕಾರ ಮಾಡದೆ ಅವರು ಭೋಜನ ಮಾಡುವ ಅಧಿಕಾರ ಇಲ್ಲ. ಅಧಿಕಾರ ಇಲ್ಲ. ತೀರ್ಥ ತಗೊಂಡು ಗಂಧ ಪ್ರಸಾದವನ್ನ ಅವರು ಮೈ ಮೇಲೆ ಹಚ್ಚಿಕೊಂಡ ನಂತರ ಅವರಿಗೆ ಅಧಿಕಾರ ಊಟಕ್ಕೆ ಕೂತ್ಕೊಳ್ಳುವಂತ. ಊಟಕ್ಕೆ ಕೂತ್ಕೊಂಡ ನಂತರ ಅಲ್ಲಿ ಈ ಎಲೆ ಹಾಕುವಂತ ಜಾಗದಲ್ಲೂ ಅದನ್ನ ನೀರ್ ಹಾಕಿ ತೊಳಿಬೇಕು. ಜಾಗವನ್ನು ನೀರಾಗಿ ತೊಳೆಯಬೇಕು, ಸ್ವಚ್ಛ ಮಾಡಬೇಕು. ಸ್ವಚ್ಛ ಮಾಡಿ ಆ ನಂತರ ಬಾಳೆ ಎಲೆಯನ್ನ ಹಾಕಿ ಆ ಬಾಳೆ ಎಲೆಯನ್ನು ತೊಳೆದು ಆ ನಂತರ ಅದಕ್ಕೆ ಬೇಕಾದಂತ ಪದಾರ್ಥಗಳನ್ನ ಒಂದೊಂದಾಗಿ ಬಡಿಸ್ಕೊಂಡು ಬರ್ಬೇಕು. ಆ ಒಂದೊಂದಾಗಿ ಬಡಿಸ್ಕೊಂಡು ಬರೋದ್ರಲ್ಲೂ ಕ್ರಮ ಇದೆ. ಯಾವುದೇ ಒಂದು ಎಲೆಗಾಗ್ಲಿ ತಟ್ಟೆಗಾಗ್ಲಿ ನೇರವಾಗಿ ಅನ್ನವನ್ನು ಬಡಿಸುವಂತ ಅಧಿಕಾರ ಯಾರಿಗೂ ಇಲ್ಲ. ಅದು ಬಡಿಸುದು ಯಾವಾಗ ಅಂತ ಹೇಳಿದ್ರೆ ತಿಥಿಗೆ ಮಾತ್ರ. ಹಾಗಾಗಿ ಆರಂಭದಲ್ಲಿ ಏನು ಅಂತ ಎಲೆಯನ್ನ ಸ್ವಚ್ಛ ಮಾಡಿದ ನಂತರ ಆರಂಭದಲ್ಲಿ ಸ್ವಲ್ಪ ತುಪ್ಪ, ಆ ನಂತರ ಪಾಯಸ, ಆ ನಂತರ ಉಪ್ಪಿನಕಾಯಿ, ಆ ನಂತರ ಕೋಸಂಬರಿ ಪಲ್ಯ ಇದೆಲ್ಲ ಹಾಕೊಂಡು ಬಂದು ಆ ನಂತರ ಮತ್ತೆ ಅನ್ನ ಹಾಕಿ ಅನ್ನದ ನಂತರ ತೋವೆ ಹಾಕಿ ತೋವದ ನಂತರ ತುಪ್ಪವನ್ನು ಹಾಕ್ಬೇಕು. ಈಗ ಪ್ರತಿಯೊಬ್ಬರ ಮನೆಯಲ್ಲೂ ನಾವು ಊಟ ಮಾಡುವಾಗ ಅನ್ನಕ್ಕೆ ತುಪ್ಪ ಒಂದು ತೊಟ್ಟು ತುಪ್ಪವನ್ನು ಹಾಕದೆ ನಾವು ಊಟ ಮಾಡುವ ಅಧಿಕಾರ ನಮ್ಗಿಲ್ಲ. ಯಾಕೆಂತ ಹೇಳಿದ್ರೆ ಶಾಸ್ತ್ರದಲ್ಲಿಯೂ ಹೇಳ್ತಾರೆ, ವೈಜ್ಞಾನಿಕವಾಗಿಯೂ ಇದೆ. ಯಾಕೆಂತ ಹೇಳಿದ್ರೆ ಆ ಅನ್ನ ಹೇಳುವಂತ ಇದು ನಮ್ಮ ಹೊಟ್ಟೆ ಹೇಳುವಂಥದ್ದು ಅಗ್ನಿ. ಅಗ್ನಿಗೆ ನೇರವಾಗಿ ನಾವು ಹವಿರ್ಭಾಗವನ್ನು ಕೊಡುವಂತ ಅಧಿಕಾರ ಇಲ್ಲ. ಅವನಿಗೆ ಶಾಂತ ಆಗುದಿಲ್ಲ. ಅವನಿಗೆ ಶಾಂತ ಆಗ್ಬೇಕು ಅಂತಂದ್ರೆ ತುಪ್ಪ ಹಾಕಿದ್ರೆ ಮಾತ್ರ ಅವನಿಗೆ ಶಾಂತ. ಹಾಗಾಗಿ ಅನ್ನಕ್ಕೆ ತುಪ್ಪ ಹಾಕಿದ್ರೆ ಮಾತ್ರ ಆ ಒಂದು ಅಗ್ನಿಗೆ ಶಾಂತ ಅಂತ ಹೇಳುವಂತದ್ದು. ಭಗವದ್ಗೀತೆಯಲ್ಲಿ ಇದೊಂದು ಶ್ಲೋಕ ಬರುತ್ತೆ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತ ಅಂತ ಹೇಳ್ತಾನೆ. ಅಂದ್ರೆ ಭಗವಂತನು ತಾನೇ ಎಲ್ಲಾ ಪ್ರಾಣಿಗಳ ಹೊಟ್ಟೆಯಲ್ಲಿ ಅಗ್ನಿ ರೂಪದಲ್ಲಿ ಜಠರಾಗ್ನಿ ರೂಪದಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ಹಾಗೇನೆ ನಾವು ವೈಜ್ಞಾನಿಕವಾಗಿಯೂ ಅದು ಬಂದಿದೆ. ಯಾಕೆಂತ ಹೇಳಿದ್ರೆ ಈ ವೈಜ್ಞಾನಿಕವಾಗಿ ಏನಂತ ಹೇಳಿ ಈಗ ನಾವು ಹೇಳ್ತೀವಿ ನಮ್ಗೆ ಗ್ಯಾಸ್ಟ್ರಿಕ್ ಅಂತ ನಾವು ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ಇದು ಗ್ಯಾಸ್ಟ್ರಿಕ್ ಅಂತ. ಗ್ಯಾಸ್ಟ್ರಿಕ್ ಯಾಕೆ ಬಂತು ಹೇಳಿ?
ಅಂದ್ರೆ ನಾವು ಹೊಟ್ಟೆ ಏನು ತಿನ್ನಲು ಖಾಲಿ ಇಟ್ಟಾಗ ಆತರ ಬರುತ್ತಾ, ಹೇಗೆ ಅದು ಯಾವ ಅದು ಪ್ರಮಾಣ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಹಾ ಹಾ ನಾವು ಹೊಟ್ಟೆ ಹೇಳುವಂತದ್ದು ಅದು ಅಗ್ನಿ. ಅಗ್ನಿ, ಅದು ಹೊಟ್ಟೆ ಉರಿತಾ ಇರ್ತದೆ. ಜಠರಾಗ್ನಿ. ಹೌದು, ಹೌದು. ಉರಿತಾ ಇರ್ತದೆ. ಉರಿತಾ ಇರುವಂತ ಸಂದರ್ಭದಲ್ಲಿ ನಾವು ಅದಕ್ಕೆ ಏನು ಅಂತ ಹೇಳಿದ್ರೆ ನೇರವಾಗಿ ಕೊಂಡೋಗಿ ನಾವು ಅದಕ್ಕೆ ಆಹಾರವನ್ನು ಕೊಟ್ಟಲ್ಲಿ ಹಾ ಹಾ ಅಲ್ಲಿ ಏನಾಗ್ತದೆ ಅಂತಂದ್ರೆ ಇನ್ನೂ ಉರಿ ಜಾಸ್ತಿ ಆಗ್ತದೆ. ಜಾಸ್ತಿ ಆಗುತ್ತೆ. ವಿಧ ವಿಧ ಅನಿಲಗಳು ಉತ್ಪತ್ತಿ ಅಂದ್ರೆ ಹೌದು. ಗ್ಯಾಸ್ ಬರುತ್ತೆ. ಹಾ ಹಾ ಆಗ ನಿಮ್ಗೆ ಏನು ಅಂತಂದ್ರೆ ಗ್ಯಾಸ್ ಉತ್ಪತ್ತಿ ಆಗ್ತದೆ. ಹೌದು ಹೌದು. ಆ ಗ್ಯಾಸ್ ಉತ್ಪತ್ತಿ ಆಗುವ ನಿಮ್ಗೆ ಗ್ಯಾಸ್ಟ್ರಿಕ್ ಅಂತ ನಾವು ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ಹೇಳ್ಬೋದು. ಅದೇ ನೀವು ಆ, ಹೊಟ್ಟೆಗೆ ನಾವು ಏನಾದ್ರೂ ಒಂದು ಊಟವನ್ನು ಕೊಡುವಂತ ಸಂದರ್ಭದಲ್ಲಿ ಹಾ ಹಾ ಅದಕ್ಕೆ ತುಪ್ಪವನ್ನು ಹಾಕಿ ನೀವು ಕೊಡಿ, ಹಾ ಹಾ ಗ್ಯಾಸ್ಟ್ರಿಕ್ ನಿಮ್ಗೆ ಇರಲ್ಲ. ಬರುವುದಿಲ್ಲ. ಅಂದ್ರೆ ಅದೇ ತುಪ್ಪ ಅಂದ್ರೆ ಬಹು ಶುದ್ಧವಾದ ತುಪ್ಪ ಇರಬೇಕು. ಹೌದು, ಹೌದು. ಈಗ ನಮ್ಗೆ ಸಿಗೋದೆಲ್ಲ ಕಲಬೆರಕೆ. ಹಾಗೆ ಹೌದು, ಶುದ್ಧವಾದ ತುಪ್ಪ. ಶುದ್ಧವಾದ ತುಪ್ಪವನ್ನು ಹಾಕಿದ್ದಲ್ಲಿ ಹಾ, ಅಲ್ಲಿ ಶಾಂತ ಆಗ್ತದೆ. ಶಾಂತ ಆಗುತ್ತೆ. ಅದರಲ್ಲೂ ಏನು ಅಂತ ಹೇಳಿದ್ರೆ, ಈಗ ವೈಜ್ಞಾನಿಕವಾಗಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಹಾ ಹಾ ನಾವು ಯಾವುದೇ ಒಂದು ಹೊಟ್ಟೆ ಕಾಲಿದ್ದಾಗ ಹಾ. ಎರಡನೇ ಸರ್ತಿ ನಾವು ಊಟವನ್ನು ಮಾಡೋ ಸಂದರ್ಭದಲ್ಲಿ ಹಾ ಹಾ ಆರಂಭದಲ್ಲಿ ನಾವು ಸಿಹಿ ಪದಾರ್ಥವನ್ನು ತಿನ್ಬೇಕು ಅಂತ ಹೇಳ್ತಾರೆ. ಹಾ 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 ಅದಕ್ಕೆ ಸಿಹಿ ಪದಾರ್ಥ ಅಂತ ಸಿಹಿ ತಿನ್ಬೇಕು. ಪದಾರ್ಥವನ್ನು ತಿಂದು ಹಾ ಆ ನಂತರ ನಾವು ಅದನ್ನ ಬೇರೆ ಖಾರ ಪದಾರ್ಥವನ್ನು ತಿಂದಲ್ಲಿ ಮಾತ್ರ ನಮ್ಗೆ ಈ ಗ್ಯಾಸ್ಟ್ರಿಕ್ಗಳು ನಮ್ಗೆ ಬರುವುದಿಲ್ಲ ಅಂತ ಹೇಳುವಂತ. ಹೋಗಿ. ಹಾಗಾದ್ರೆ ಭಾರತೀಯ ಅದಕ್ಕೆ ಬೇಕಾಗಿ- ಆಹಾರ ಪದ್ಧತಿ ಬಹಳ ಅದಕ್ಕೆ ಬೇಕಾಗಿ ಬ್ರಾಹ್ಮಣರ ಊಟದಲ್ಲಿ ಪ್ರಥಮವಾಗಿ ನಮ್ಗೆ ಎಲೆಯಲ್ಲಿ ಪಾಯಸನ ಹಾಕ್ತಾರೆ. ಓ ಹಾಗೆ ಆಗ್ತಾರೆ. ಹಾ 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 ಪಾಯಸನ ಹಾಕಿದ ನಂತರ ನಾವು ಪ್ರಥಮವಾಗಿ ನಾವು ತಿನ್ನೋದು ನಾವು ಪಾಯಸ. ಪಾಯಸಕ್ಕೆ ಹಾಕೋದು. ಓಕೆ ಓಕೆ ಹಾ? ಓಕೆ. ಹಾ 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 ಹಾಗೆ ಹಾ ಹಾ ಈ ರೀತಿಯಾಗಿ ಬಂದು ಬಡಿಸ್ಕೊಂಡು ಆ ನಂತರ ಎಲ್ಲ ಬಗೆಗಳನ್ನ ಬಡಿಸಿ ಆದ ನಂತರ ಹಾ ಹಾ ಪುನಃ ಅನ್ನಕ್ಕೆ ತೀರ್ಥವನ್ನ ಹಾಕಿ ಮತ್ತೆ ತೀರ್ಥ. ಹಾಗೂ ತುಳಸಿ ದಳವನ್ನ ಹಾಕಿ ಓಕೆ. ಹಾ. ಆ ನಂತರ ಪುನಃ ನಾವು ತೀರ್ಥವನ್ನ ತಕೊಂಡು ಆ ನಂತರ ನಾವು ಊಟವನ್ನ ಆರಂಭ ಮಾಡಬೇಕು ಅಂತ ಶಾಸ್ತ್ರ. ಓಕೆ. ಅದಕ್ಕೇನಾದ್ರು ಮಂತ್ರ ಇದೆಯಾ ಹೇಳಲಿಕ್ಕೆ? ಖಂಡಿತ ಇದೆ. ಹಾ 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 ಆ ನಂತರ ಏನಂದ್ರೆ ಸುತ್ತು ಕಟ್ಟುದು ಅಂತ ಹೇಳ್ತೀವಿ ನಾವು, ಹಾ 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 ಅದನ್ನು ಮಾಡಬೇಕು. ಆ ನಂತರ ಇಲ್ಲಿ ಬಲಬದಿ ಎಲೆಯಲ್ಲಿ 5 ತುತ್ತು ಅನ್ನವನ್ನು ಇಡಬೇಕು. ಇಡ್ಬೇಕು. ಹಾ, ಅದು ದೇವತೆಗಳಿಗೆ ಅಂತ. ದೇವತೆಗಳಿಗೆ. ಯಮಾಯ ಸ್ವಹ, ಯಮಧರ್ಮಾಯ ಸ್ವಹ, ಚಿತ್ರಾಯ ಸ್ವಹ, ಚಿತ್ರಧರ್ಮಾಯ ಸ್ವಹ, ಸರ್ವೇಭ್ಯೋ ಭೂತೆಭ್ಯೋ ಸಹ ಅಂತ. ಹಾ 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 ಅಂದ್ರೆ ಅವ್ರು 5 ಜನಕ್ಕೆ ನಾವು ತೆಗೆದಿಟ್ಟು ಆ ನಂತರ ನಾವು ಊಟ ಮಾಡಬೇಕು ಅಂತ ಹೇಳಿ. ಓಕೆ. ಹಾ 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 ಇದು ಕ್ರಮ. ಓಕೆ. ಹಾ ಇದನ್ನ ಶಾಸ್ತ್ರೋಕ್ತವಾಗಿ ಪ್ರಾರಂಭಿಸಿನೇ ನಾವು ಅನಂತರ ಊಟಕ್ಕೆ ನಾವು ಮಾಡ್ಬೇಕು ಅಂತ ಮಾಡುವಾಗಲೂ ಫಸ್ಟ್ ನಾವು ಸಿಹಿಯನ್ನ ತಗೋಬೇಕು. ಹೌದು, ಅಂದ್ರೆ ಪಾಯಸನ ಫಸ್ಟ್. ಪಾಯಸ ಸ್ವಲ್ಪ ಪಾಯಸ ಹಾಕಿರ್ತದೆ, ಅದನ್ನ ನಾವು ತಿಂದು ಆ ನಂತರ ನಾವು ಬಾಕಿ ಬಗೆಯನ್ನ ನಾವು ತಿನ್ಬೇಕು ಅಂತ ಹೇಳುವಂಥದ್ದು. ಓಕೆ ಓಕೆ ಓಕೆ. ಹಾಗಾಗಿ ಹಾ ಇದನ್ನೆಲ್ಲ ಇತರ ಜಾತಿಯವರು ಅದನ್ನೆಲ್ಲ ಫಾಲೋ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ, ಅಷ್ಟು ತಾಳ್ಮೆ ಇದೆಯಾ ಅಂತ ಹೇಳುವಂಥದ್ದು ಜನರಿಗೆ ಒಂದು. ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಬ್ರಾಹ್ಮಣರಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಸರ್ತಿ ಊಟಕ್ಕೆ ಕೂತ್ಕೊಂಡ ನಂತರ ಹಾ ಹಾ ಊಟ ಮುಗಿಯುವ ತನಕ, ಹಾ ಹಾ ಎಲ್ಲರದ್ದು ಊಟ ಮುಗಿಯುವ ತನಕ ಮಧ್ಯದಲ್ಲಿ ಯಾರೂ ಹೇಳಲಿಕ್ಕಿಲ್ಲ. ಹೇಳ್ಲಿಕ್ಕಿಲ್ಲ. ಹಾ 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 ಓಕೆ. ಇದು ಸಂಪ್ರದಾಯ. ಓಕೆ ಓಕೆ. ಮಧ್ಯದಲ್ಲಿ ಯಾರಿಗೂ ಹೇಳುವ ಅಧಿಕಾರಗಳು ಇಲ್ಲ. ಇಲ್ಲ, ಯಾರು ಹೇಳ್ಬಾರ್ದು. ಪೂರ್ತಿ ಆದ ನಂತರನೇ ಎಲ್ಲರೂ ಆದ ನಂತರನೇ ಹೇಳ್ಬೇಕು. ಹಾಗಾಗಿ ಹಾ ಹಾ ಇತರೆ ಜಾತಿಗಳಿಗೆ ಅಷ್ಟು ಹೊತ್ತು ಕೂತ್ಕೊಳ್ಳಿಕ್ಕೆ ತಾಳ್ಮೆ ಇದೆಯಾ? ಈಗಿನ ಕಾಲದಲ್ಲಿ ಸಮಯದ ಅಭಾವ, ಅಭಾವ, ಎಲ್ಲ ಬಫೆ ಊಟ ಮಾಡುವ. ಹೌದು. ಹಾಗೆ ಹಾಗಾಗಿ ಏನಂತಂದ್ರೆ ಈ ವಿಚಾರವಾಗಿ ಅದು ಏನು ಅಂತಂದ್ರೆ ಹಿಂದಿನ ಕಾಲದಲ್ಲೇ ಅದನ್ನ ಮಾಡಿಬಿಟ್ಟಿದ್ದಾರೆ. ಅದು ಬಟ್ ಗುರುಗಳೇ, ಒಂದು ನನ್ನ ಹತ್ರ ಪ್ರಶ್ನೆ ಇದೆ. ಈಗ ನೀವು ಈ ಕ್ರಮ ಹೇಳಿದ್ರಲ್ಲ, ಇದರಲ್ಲಿ ಈಗ ಬ್ರಾಹ್ಮಣರಲ್ಲೂ ವಿಧ ವಿಧ ಶಾಖೆಯವರಿದ್ದಾರೆ. ಅಂದ್ರೆ ಅಂದ್ರೆ ಶ್ರೀಮಸ್ತ ಬ್ರಾಹ್ಮಣರು ಅಂತ ಹೇಳ್ತೀವಿ, ಶ್ರೀಮಸ್ತ ಬ್ರಾಹ್ಮಣರು ಅಂತ ಹೇಳ್ತೀವಿ. ಹೌದು, ಶೈವರು, ಶಾಕ್ತರು, ಹೌದು ಹೌದು, ಆಮೇಲೆ ಏನ್ ಹೇಳ್ತಾರ ಗಾಣಪತ್ಯರು ಅಂತ ಹೌದು. ಹೇಳ್ತಾರೆ. ಅಂದ್ರೆ ಎಲ್ಲರಿಗೂ ಒಂದೇ ಕ್ರಮ, ಎಲ್ರು ಒಂದೇ ತರ ಫಾಲೋ ಮಾಡಿ. ಆದ್ರೆ ಏನು ಅಂತ ಹೇಳಿದ್ರೆ, ಮಾಧ್ವರು ಏನ್ ಮಾಡ್ತಾರೆ ಅಂತಂದ್ರೆ, ಕೃಷ್ಣ ಪಂಥದವರು ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಊಟ ಮಾಡುವಾಗ ಗೋವಿಂದ ಅಂತ ಹೇಳ್ತಾರೆ. ಗೋವಿಂದ ಅಂತ ಹೇಳ್ತಾರೆ. ಅದೇ ಶೈವ ಪಂಥರು ಅಂತ ಹೇಳಿದ್ರೆ ಅವರು ಹರ ಹರ ಮಹಾದೇವ್ ಅಂತ ಹೇಳ್ತಾರೆ. ಅಂದ್ರೆ ಏನ್ ಗೊತ್ತಾ, ಅದೊಂದು ಎಲ್ರಿಗೂ ತಿಳಿಸುವಂತ ಒಂದು ಪದ್ಧತಿ, ಘೋಷವಾಕ್ಯ. ಅಂದ್ರೆ ಊಟ ಆರಂಭ ಮಾಡಿಂದ ಎಲ್ರಿಗೂ ನಾವು ಹೇಳುವಂತದ್ದು ಹಾಗೆ. ಈಗ ನಾವು ಈ ಸಹಭೋಜನ ಅಂತ ವಿಷಯ ಬಂದಾಗ, ಆಮೇಲೆ ನಾವು ಬಹಳಷ್ಟು ಈಗಿನ ಕಾಲದಲ್ಲಿ ನಾವು ಬರುವಂತಹ ಸಾಮಾಜಿಕವಾದ ಆರೋಪ ಏನಂದ್ರೆ ಪಂಕ್ತಿ ಭೇದ ಮಾಡ್ತಾರೆ. ನಾವು ಬಹಳಷ್ಟು ದೇವಸ್ಥಾನಗಳಲ್ಲಿ ಇದನ್ನ ಈಗಲೂ ಆಚರಿಸ್ತಾ ಇದ್ದಾರೆ.
ಹಾಗೆ ದೇವಸ್ಥಾನಗಳಲ್ಲಿ ಬ್ರಹ್ಮಕಲಶೋತ್ಸವ ಇಂಥ ಸಂದರ್ಭಗಳಲ್ಲೆಲ್ಲ ಬ್ರಾಹ್ಮಣರಿಗೆ ಬೇರೆ ವ್ಯವಸ್ಥೆ ಮಾಡಿರ್ತಾರೆ. ಅದರಿಂದಾಗಿ ಇಂತಹ ವ್ಯವಸ್ಥೆಗಳು ಮುಂಚೆಯಿಂದಲೂ ಇತ್ತ, ಆಮೇಲೆ ಇದು ಮುಂಚೆಯಿಂದಲೂ ಬಂದಿರೋದು ಅಂತ ನಾವು ಪಾಲಿಸ್ಕೊಂಡು ಹೋಗ್ತಾ ಇದೀವ. ಹಾಗಾದ್ರೆ ಇದು ಎಷ್ಟು ಸರಿ ಅಂತ, ಯಾಕಂದ್ರೆ ಈಗಿನ ಸಮಾಜದ ವ್ಯವಸ್ಥೆ ನೋಡಿದಾಗ ಎಲ್ಲರೂ ಸಮಾನರು, ಸಮಾನತೆ ಅಂತ ಬಂದಾಗ ಅದು ಸರಿಯಾ, ಅದು ಮಾಡೋದು ಪಂಕ್ತಿ ಭೇದ ಮಾಡೋದು ಸರಿಯಾ ಅಂತ ನಮ್ಮ ಪ್ರಶ್ನೆ. ಈಗ ನೀವು ಹೇಳಿದ್ರಿ ಸಹಭೋಜನ. ಈಗ ದೇವಸ್ಥಾನದಲ್ಲಿ ಬ್ರಹ್ಮ ಕಲಶ ಅಥವಾ ಇನ್ನಿತರ ಜಾತ್ರೆ ಉತ್ಸವ ಆದಿಗಳನ್ನು ನಡೆಯುವಂತ ಸಂದರ್ಭದಲ್ಲಿ ಬ್ರಾಹ್ಮಣರಿಗೆ ಪ್ರತ್ಯೇಕವಾಗಿ ವ್ಯವಸ್ಥೆ ಇದೆ ಅಂತ ಹೇಳುವಂಥದ್ದು. ನಾನು ಆಗ ಹೇಳಿದಾಗೇನೆ ಒಂದು ಶುದ್ಧಾಚಾರ, ಇನ್ನೊಂದೇನು ಅಂತ ಹೇಳಿದ್ರೆ ಇಲ್ಲಿ ಬೆಳಗ್ಗೆ ಎದ್ದು ಬ್ರಾಹ್ಮಣರು ಸ್ನಾನಾದಿಗಳನ್ನು ಮಾಡಿ, ಸಂಧ್ಯಾವಂದನೆಗಳನ್ನ ಮಾಡಿ, ಜಪ ತಪಗಳನ್ನ ಮಾಡಿ, ಆ ನಂತರ ದೇವಸ್ಥಾನದ ಕಾರ್ಯಕ್ರಮಗಳಿಗೆ ಬೇಕಾದಂತಹ ಕರ್ಮಾಂಗಗಳು ಮಾಡ್ಕೊಂಡಿರ್ತಾರೆ. ಇದು ಹೇಗೆ ಮಾಡ್ಕೊಂಡಿರ್ತಾರೆ ಅಂದ್ರೆ ಬರೀ ಹೊಟ್ಟೆಯಲ್ಲಿ ಮಾಡ್ಕೊಂಡಿರ್ತಾರೆ. ಅಂದ್ರೆ ಮಧ್ಯದಲ್ಲಿ ಯಾವುದೇ ಉಪಹಾರಗಳನ್ನ ಮಾಡದೆ ಅದನ್ನು ಮಾಡ್ಕೊಂಡು ಬಂದಿರ್ತಾರೆ. ಮಾಡ್ಕೊಂಡು ಬಂದಿರ್ಬೇಕಾದ್ರೆ ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಅವರು ಊಟಕ್ಕೆ ಕೂತ್ಕೊಳ್ಳುವಂತ ಸಂದರ್ಭ, ಆಗ ಮಡಿಯಲ್ಲಿ ಅವರು ಊಟ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅವರ ಜೊತೆಯಲ್ಲಿ ಇನ್ನೊಬ್ಬರನ್ನ ಕೂತ್ಕೊಳಿಸೋದು ಸರಿಯಲ್ಲ ಅಂತ ಹೇಳುವಂತದಕ್ಕೆ ಅದನ್ನು ಮಾಡಿದ್ದಾರೆ. ಇದು ಈಗ ಮಾಡಿದ್ದಲ್ಲ, ಇದು ಹಿಂದಿನ ಕಾಲದಿಂದ ಬಂದಂತ ಪದ್ಧತಿಗಳು ಅಂತ ಹೇಳಿ. ಅದರಲ್ಲಿ ಏನು ಅಂತ ಹೇಳಿದ್ರೆ ವಿಶೇಷವಾಗಿ ಇನ್ನೊಂದು ವಿಚಾರ ನಿಮ್ಗೆ ಇದು ಮಾಡ್ತೀನಿ. ದೇವಸ್ಥಾನದಲ್ಲಿ ಏನು ಅಂತ ಹೇಳಿದ್ರೆ ದೇವಸ್ಥಾನದ ಪ್ರಾಂಗಣದ ಒಳಗಡೆ ಬ್ರಾಹ್ಮಣರಿಗೆ ಊಟ ಹಾಕ್ಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಇದೆ. ಯಾಕೆಂತ ಹೇಳಿದ್ರೆ ಈ ದೇವಸ್ಥಾನ ಅಥವಾ ಇನ್ನಿತರ ಕಡೆಯಲ್ಲಿ ಶುದ್ಧಾಚಾರ ಅಂತ, ಶುದ್ಧಾಚಾರದಲ್ಲಿ ಇದು ಒಂದು ಬರ್ತದೆ. ಬ್ರಾಹ್ಮಣರ ಎಂಜಲು ಅಲ್ಲಿ ಬಿದ್ದರೆ ಅದು ಒಂದು ಶುದ್ಧ ಅಂತ ಹೇಳಿ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ನಿಮ್ಗೆ ಉದಾಹರಣೆ ಹೇಳ್ತೀವಿ. ಈಗ ಗೃಹ ಪ್ರವೇಶ ಅಂತ, ಆ ಗೃಹ ಪ್ರವೇಶ ಆಗುವಂತ ಸಂದರ್ಭದಲ್ಲಿ ನೇರವಾಗಿ ನಾವು ಪ್ರವೇಶ ಮಾಡುವಂತ ಅವಕಾಶ, ಅಧಿಕಾರ ನಮ್ಮಲ್ಲಿಲ್ಲ. ಅದಕ್ಕೆ ಒಂದು ಸಂಪ್ರದಾಯ ಇದೆ. ಆ ಸಂಪ್ರದಾಯ ಏನು ಅಂತ ಹೇಳಿದ್ರೆ ಆರಂಭ ಕಾಲದಲ್ಲಿ ಸಪ್ತಶುದ್ಧಿ ಅಂತ ಒಂದು ಬರ್ತದೆ. ಸಪ್ತಶುದ್ಧಿ ಅಂತ, ಸಪ್ತಶುದ್ಧಿ ಅಂತ ಹೇಳಿದ್ರೆ ಖನನಂ, ಹರಣಂ, ಧಾರಣಂ, ಪೂರಣಂ, ಗೋ ನಿವಾಸಂ, ವಿಪ್ರೋಚಿಷ್ಟಂ, ಪಂಚಗವ್ಯ ಪ್ರಾಶನಂ ಅಂತ. ವಿಪ್ರ ಉತ್ತಿಷ್ಟ ಅಂತ. ವಿಪ್ರ ಉತ್ತಿಷ್ಟ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಬ್ರಾಹ್ಮಣರು ಊಟ ಮಾಡಿ ಅವರ ಎಂಜಲು ಅಲ್ಲಿ ಬೀಳ್ಬೇಕು ಅಂತ ಹೇಳುವಂಥದ್ದು ಇದೆ. ಅಲ್ಲಿಗೆ ಒಂದು ಶುದ್ಧ ಅಂತ ಹೇಳಿ. ಸಪ್ತ ಶುದ್ಧಿಯಲ್ಲಿ ಅದು ಒಂದು ಶುದ್ಧಿ ಅಂತ. ಅದು ಏನಾಗುತ್ತೆ ಅಂದ್ರೆ ಹಿಂದಿನ ಕಾಲದಲ್ಲಿ ಯಾವ ತರ ಅದರ ಬಗ್ಗೆ ಅರ್ಥ ಇತ್ತು, ಬಟ್ ಈಗಿನ ಕಾಲದಲ್ಲಿ ಅದರ ಅರ್ಥನೇ ಆಗುತ್ತೆ. ಅಂದ್ರೆ ಜನ ಸಾಮಾಜಿಕವಾಗಿ ಬಹಳ ಇದ್ರ ಬಗ್ಗೆ ಆಕ್ಷೇಪ ಬರುತ್ತೆ. ಆಕ್ಷೇಪ ಹೇಳಿದ್ರೆ ಅದ್ರ ಬಗ್ಗೆ ಕರೆಕ್ಟ್ ಆಗಿ ನಾವು ತಿಳಿದವರು ಯಾರು ಅದರನ್ನ ಆಕ್ಷೇಪ ಮಾಡುವುದಿಲ್ಲ. ಅದರ ಬಗ್ಗೆ ತಿಳುವಳಿಕೆಯನ್ನ ಕೊರತೆಯಿಂದಾಗಿ ಈ ರೀತಿ ಆಗುವಂಥದ್ದು. ಈಗ ವಿಪ್ರೋತ್ತಿಷ್ಟ ಅಂದ್ರೆ, ವಿಪ್ರೋತ್ತಿಷ್ಟ ಅಂದ್ರೆ ಅವರು ಅನುಷ್ಠಾನ ಮಾಡಿದಂತಹ ವಿಪ್ರರ ಉತ್ತಿಷ್ಟ ಅಂತ ನಾವು ಹೇಳ್ತೀವಿ. ಅಷ್ಟೇ ಅಂದ್ರೆ ಇದರಲ್ಲಿ ಎಲ್ಲಾ ವಿಪ್ರಗಳನ್ನು ನಾವು ಸೇರಿಸಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ಅದು ಒಂದು ಇರ್ಬೋದು, ಯಾಕಂದ್ರೆ ನಾವು ಹಿಂದಿನ ಕಾಲದಲ್ಲಿ ನಡ್ಕೊಂಡು. ಹಾಗಾಗಿ ದೇವಸ್ಥಾನಗಳಲ್ಲಿ ಏನು ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಶುದ್ಧಿ ಆಗ್ಬೇಕು ಅಂತಿದ್ರೆ ಅದನ್ನ ಅಲ್ಲಿ ಬ್ರಾಹ್ಮಣರು ಅಲ್ಲಿ ಒಳಗಡೆ ಊಟ ಮಾಡಿದರೆ ಮಾತ್ರ ಶುದ್ಧಿ ಅಂತ ಹೇಳುವಂತ. ಅದೇ ರೀತಿಯಾಗಿ ಏನಾಗಿದೆ ಅಂತ ಹೇಳಿದ್ರೆ ಈ ಬ್ರಾಹ್ಮಣರು ಹೇಳುವಂತವರು ಅನುಷ್ಠಾನದಲ್ಲಿ ಚೆನ್ನಾಗಿ ಇದ್ದಾರೆ. ಇದರಿಂದಾಗಿ ಅವರು ಊಟ ಮಾಡಿದ ಎಂಜಲಿಗೆ ಅಷ್ಟೇ ಪವಿತ್ರವಾದಂತ ಒಂದು ಇದನ್ನ ಸ್ಥಾನಮಾನವನ್ನ ಹಿಂದಿನ ಕಾಲದಲ್ಲಿ ಮತ್ತು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಅವರು ಊಟ ಮಾಡಿದ ಎಂಜಿಲನ್ನ ಅದರಲ್ಲಿ ನಾವು ಹೋಗಿ ನಾವು ಮಲಗಿದ್ರೆ ನಮ್ಮ ದೇಹದಲ್ಲಿ ಇರುವಂತಹ ಚರ್ಮದ ದೋಷಗಳು ಹಾಗೂ ಇನ್ನಿತರ ನಮ್ಗೆ ಬರುವಂತ ದೋಷಗಳು ನಿವಾರಣೆ ಆಗ್ತದೆ ಅಂತ ಹೇಳಿ ಶಾಸ್ತ್ರದಲ್ಲಿ ಇದೆ. ಅಂದ್ರೆ ಅದಕ್ಕೋಸ್ಕರ ಈ ಮಡೆಸ್ಥಾನ ಅದಕ್ಕೆ ಬೇಕಾಗಿ ಈ ಮಡೆಸ್ಥಾನ ಅಂತ ಹೇಳುವಂತದನ್ನ ಆಚರಣೆ ಮಾಡಿದ್ದು ಅಲ್ಲಿಂದ ಆಚರಣೆ ಆಗಿತ್ತು ಅಂತ. ಅದು ಬಿಟ್ಟು ಬೇರೆ ಏನು ಅದರಲ್ಲಿ ವಿಚಾರಗಳಿಲ್ಲ. ಹೌದು, ಆ ವಿಚಾರವಾಗಿ ಮಡೆಸ್ಥಾನವನ್ನ ಆರಂಭ ಮಾಡಿದ್ದು ಅದರಿಂದಾಗಿ ಅಂತ ಹೇಳುವಂತ. ಯಾಕಂದ್ರೆ ಆ ಬ್ರಾಹ್ಮಣರ ಅನುಷ್ಠಾನದಲ್ಲಿ ಅವ್ರಿಗೆ ಶಕ್ತಿ ಅಷ್ಟಿರ್ತದೆ ಅಂತೇಳಿ. ಆ ಶಕ್ತಿ ಇದರಿಂದಾಗಿ ಅವರು ಊಟ ಮಾಡಿದ ಎಂಜಲನ್ನ ನಾವು ಅದನ್ನ ಮುಟ್ಟಿದ್ರೆ ನಮ್ಗೆ ಅಷ್ಟೇ ಪವಿತ್ರತೆ ಇದೆ ಅಂತ. ಎಷ್ಟೋ ಕಡೆಯಲ್ಲಿ ದೇವಸ್ಥಾನದಲ್ಲಿ ನೀವು ನೋಡಿರ್ಬೋದು,
ಹಾ ಹಾ ಬ್ರಾಹ್ಮಣರು ಊಟ ಮಾಡಿದ ಎಲೆಯನ್ನ ನಾನ್ ತೆಗಿತೀನಿ ಅಂತ ಹೇಳ್ಕೊಂಡು ಬರ್ತಾರೆ. ಹಾ ಹಾ ಓಕೆ. ಅದಕ್ಕೆ ಅಷ್ಟೇ ಪವಿತ್ರವಾದಂತ ಒಂದು ಸ್ಥಾನಮಾನವನ್ನ ಕೊಟ್ಟಿದ್ದಾರೆ. ಅದಕ್ಕೆ ಹಾಗೆ. ಅದರಲ್ಲೂ ಏನು ಅಂತ ಹೇಳಿದ್ರೆ ಬ್ರಾಹ್ಮಣರಿಗೆ ಊಟ ಹಾಕೋದಕ್ಕಿಂತಲೂ ಶ್ರೇಷ್ಠ ಎಲೆಯನ್ನೇ ತೆಗೆಯುವುದು ಶ್ರೇಷ್ಠ ಅಂತ ಹಾ ಹೇಳಿ. ಹಾ 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 ಅಂದ್ರೆ ಏನು ಅಂತ ಹೇಳಿದ್ರೆ ಬ್ರಾಹ್ಮಣರಿಗೆ ಒಂದು ದೇವತಾ ಸ್ಥಾನಮಾನವನ್ನ ಕೊಟ್ಟಿದ್ದಾರೆ. ಹಾಗೆ ಹಾಗೆ. ಅಂದ್ರೆ ಇದ್ರ ಪ್ರಕಾರ ನೀವೇನ್ ಹೇಳೋ ಪ್ರಕಾರ ಅಂದ್ರೆ ಅನುಷ್ಠಾನ ಮಾಡಿದಂತಹ ಬ್ರಾಹ್ಮಣರ ಉತ್ತಿಷ್ಟ ಅಂದ್ರೆ ಹಾಗೆ ಒಂದು ಪ್ರಕಾರದಲ್ಲಿ ಅದನ್ನ ಒಪ್ಪಬೇಕಾದಂತಹ. ಬಟ್ ಆದ್ರೆ ಸಾಮಾಜಿಕವಾಗಿ ತುಂಬಾ ಜನ ಅದನ್ನು ಒಪ್ಕೊಳ್ಳೋದು ಇಲ್ಲ ಈಗಿನ ಕಾಲದಲ್ಲಿ. ಅಲ್ಲ, ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನು ಅಂತ ಹೇಳಿದ್ರೆ ಅದ್ರ ಬಗ್ಗೆ ತಿಳುವಳಿಕೆಯ ದೋಷ ಕೊರತೆ ಅಂತ ನಾವು ಹೇಳ್ಬೋದು. ಅದನ್ನ ಸರಿಯಾಗಿ ತಿಳ್ಕೊಂಡವರು ಯಾರು ಅದರ ಬಗ್ಗೆ ಆಕ್ಷೇಪಣೆ ಮಾಡೋದಿಲ್ಲ. ಅಂದ್ರೆ ಈಗ ಪಂಕ್ತಿ ಭೇದ ಅನ್ನೋದು ತಮ್ಮ ಪ್ರಕಾರ ಸರಿಯೇ ಅಥವಾ ಅದಕ್ಕೆ ಏನಾದ್ರೂ ಆಕ್ಷೇಪಣೆ ಇದೆ? ನೋಡಿ, ಕೊನೆಯದಾಗಿ ನಮ್ಮಂತ ಪ್ರಶ್ನೆ ಇದೆ. ಪಂಕ್ತಿ ಭೇದ ಅಂತ ಹೇಳುವಂತದ್ದನ್ನ ಅದ್ರ ಸರಿ ಅಂತ ಹೇಳಲಿಕ್ಕೂ ಆಗುದಿಲ್ಲ, ತಪ್ಪು ಅಂತ ಹೇಳಕ್ಕೂ ಆಗುದಿಲ್ಲ. ಅವರವರ ಆಚರಣೆ ಮೇಲೆ ಅದು ಹೋಗ್ತದೆ. ನಾನು ಹಾಗೆ ಹೇಳಿದ ಹಾಗೇನೆ ಬ್ರಾಹ್ಮಣರು ಪ್ರತ್ಯೇಕವಾಗಿ ಊಟಕ್ಕೆ ಯಾಕೆ ಕೂತ್ಕೊಳ್ತಾರೆ ಅಂತ ಹೇಳುವುದಕ್ಕೆ ನಾನು ಹಾಗೆ ನಿಮ್ಗೆಲ್ಲ ಅದರ ಬಗ್ಗೆ ವಿಮರ್ಶೆಯನ್ನು ಹೇಳಿದ್ದೀನಿ. ಅದೇ ರೀತಿಯಾಗಿ ಅವರ ಜೊತೆಯಲ್ಲಿ ಬೇರೆಯವರು ಯಾಕೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳುವುದಕ್ಕೂ ನಾನು ನಿಮ್ಗೆ ಅದರ ವಿಚಾರವನ್ನು ಹೇಳಿದ್ದೀನಿ. ಹಾಗಾಗಿ ಬ್ರಾಹ್ಮಣರು ಏನು ಅದರ ಬಗ್ಗೆ ಶುದ್ಧಾಚಾರದಲ್ಲಿ ವಿಧಿವಿಧಾನಗಳಲ್ಲಿ ಇಲ್ಲ ಇರ್ತಾರ, ಅದೇ ರೀತಿಯಾಗಿ ಬೇರೆ ಇತರ ಜಾತಿಯವರು ಸಹ ಇದ್ದು ಬಂದು ಬ್ರಾಹ್ಮಣರ ಜೊತೆ ಊಟ ಮಾಡಿದ್ರೆ ಅದಕ್ಕೆ ಏನು ಆಕ್ಷೇಪ ಇಲ್ಲ ಅಂತ ಹೇಳುವಂತ. ಇಲ್ಲಿಗೆ ನಮ್ಮ ಚರ್ಚೆಯನ್ನು ಕೊನೆಗೊಳಿಸೋಣ. ಇದಕ್ಕೆ ಕೊನೆಯದಾಗಿ ಎಲ್ಲ ನಮ್ಮ ಪ್ರೇಕ್ಷಕ ವರ್ಗದವರಿಗೆ ತಮ್ಮ ಒಂದು ಉತ್ತಮವಾದ ಸಂದೇಶ ಕೊನೆಯದಾಗಿ ಏನಂತ ಹೇಳ್ತಾ ಇದ್ದೀರಿ ಅಂತ, ಸಹಭೋಜನ ಮತ್ತು ಪಂಕ್ತಿ ಭೇದದ ಬಗ್ಗೆ ಏನು ಅಂತ ಹೇಳಿದ್ರೆ, ಈಗ ಯಾವುದೇ ಒಂದು ನಮ್ಮ ಹಿಂದಿನ ಕಾಲದಲ್ಲಿ ಮಾಡಿದಂತ ಆಚಾರ ವಿಚಾರಗಳನ್ನ ನಾವು ಅದರ ಬಗ್ಗೆ ಸೂಕ್ಷ್ಮದಿಂದ ಕೂಲಂಕುಷವಾಗಿ ಅದನ್ನ ವಿಚಾರವನ್ನ ತಿಳಿದುಕೊಂಡು ನಾವು ಮುಂದುವರಿಸಿದ್ರೆ ಈ ಯಾವುದೇ ಒಂದು ಆಕ್ಷೇಪಗಳು ಹಾಗೂ ಇನ್ನು ತೊಂದರೆಗಳು ಇದು ಬರುವುದಿಲ್ಲ ಅಂತ ಹೇಳುವಂತ. ಅದಕ್ಕೆ ಬೇಕಾಗಿ ಈಗ ಪಂಕ್ತಿ ಭೇದ ಆಗ್ಲಿ ಸಹಭೋಜನ ಆಗ್ಲಿ ಅದು ಏನು ಅಂತ ಹೇಳಿದ್ರೆ ಅವರವರ ಒಂದೊಂದು ಪದ್ಧತಿ. ಆ ಪದ್ಧತಿಯನ್ನ ನಾವು ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ, ಸರಿ ಅಂತ ಹೇಳಲಿಕ್ಕೂ ಆಗುದಿಲ್ಲ. ಅದು ಹಿಂದಿನ ಕಾಲದಿಂದ ನಡೆದುಕೊಂಡು ಬಂದಂತ ಪದ್ಧತಿಗಳು. ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ವಿನಃ ಅದು ತಪ್ಪು ಅಂತ ಹೇಳುವಂಥದ್ದನ್ನ ಅಧಿಕಾರ ನಮಗೂ ಇಲ್ಲ, ಯಾರಿಗೂ ಇಲ್ಲ. ಅದರಿಂದಾಗಿ ಇದರ ಬಗ್ಗೆ ಸೂಕ್ಷ್ಮವಾಗಿ ಕೂಲಂಕಷವಾಗಿ ತಿಳಿದು ನೀವು ಅದನ್ನ ಆಚರಣೆ ಮಾಡ್ಕೊಂಡು ಹೋಗ್ಬೋದು. ತುಂಬಾ ಧನ್ಯವಾದಗಳು ಗುರುಜಿಯವರೇ. ಈ ಒಂಥರ ಸೂಕ್ಷ್ಮವಾದ ವಿಚಾರ ಇದು. ಹಾಗೆ ಈ ವಿಚಾರವನ್ನ ಬಹಳ ಚಂದವಾಗಿ ನಮ್ಗೆ ಉದಾಹರಣೆ ಸಹಿತ ನಮ್ಗೆ ನಮ್ಮ ಪ್ರಶ್ನೆಯನ್ನು ನೀವು ಅದಕ್ಕೆ ಸಮಂಜಸವಾಗಿ ಉತ್ತರವನ್ನು ಕೊಟ್ಟಿದ್ದೀರಾ. ಹಾಗೆ ಮುಂದೆ ಹಾಗೆ ಅನುಷ್ಠಾನ ಮಾಡುವಂತಹ ಬ್ರಾಹ್ಮಣರು ಹಾಗೆ ಪ್ರತಿಯೊಬ್ಬರು ಅದನ್ನ ಚಾಚು ತಪ್ಪದೆ ನಿಯಮಾನುಸಾರವಾಗಿ ಅನುಷ್ಠಾನ ಮಾಡಿದ್ರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಹಾಗೆ ತುಂಬಾ ಧನ್ಯವಾದಗಳು.